ಒಡೆದು ಬಿದ್ದಿರುವಂತಹ ಅಯ್ಯೋ ಇವರಿಬ್ಬರು ಖುಷಿಯೇ ಇಲ್ಲ. ನಿನ್ನ ದುಃಖ ಏನೆಂಬುದು ನನಗೆ ಚೆನ್ನಾಗಿ ಅರ್ಥವಾಗುತ್ತದೆ. ಆದ್ರೆ ನಿನ್ನನ್ನು ಹೇಗೆ ಸಮಾಧಾನ ಪಡಿಸಲಿ ಅಂತ ನನಗೆ ಗೊತ್ತಾಗುತ್ತಾ ಇಲ್ಲ. ನೀನೇ ಯೋಚನೆಯನ್ನು ಮಾಡು. ಸತ್ತವರಿಗಾಗಿ ಇದ್ದವರು ಅಂತಾರೆ, ಇದ್ದವರು ನಾಳೆ ಸಾಯರೇ ಹೇಳು. ನೋಡು, ಅವರು ಸತ್ತಿದ್ದಾರೆ ಎಂಬ ಕಾರಣಕ್ಕಾಗಿ ಖಂಡಿತವಾಗಿಯೂ ನಾವು ದುಃಖಿಸುವುದಲ್ಲ, ಅವರನ್ನ ಬದುಕಿಸಿಕೊಳ್ಳುವಂತಹ ಉಪಾಯ ಹೇಗೆ ಅಂತ ನಾವು ಯೋಚಿಸಬೇಕು. ಈಗ ನಾವು ಒಂದು ನಿಂತಿರುವಂತಹ ಸ್ಥಳ ಭಕ್ತರ ಮನದ ಇಷ್ಟಾರ್ಥವನ್ನ ಈಡೇರಿಸುವಂತಹ ಈ ಮಹಾತಾಯಿ ಕಾಳಿಕಾ ಮಾತೆಯ ಗುಡಿಗಲ್ವೇನಿ. ಇಬ್ಬರು ಒಟ್ಟಾಗಿ ಅವಳನ್ನ ಪ್ರಾರ್ಥಿಸಿದ್ದೇ ಹೌದು ಅಂತಾದ್ರೆ ಖಂಡಿತ ನಮ್ಮ ಕಷ್ಟ ಪರಿಹಾರವಾಗುತ್ತದೆ. ಶಂಕರಿ ಸದ್ಭಕ್ತಾಶಿತ ಜನ ಕಿಂಕರಿ, ಶಂಕರಿ ಸದ್ಭಕ್ತಾಶಿತ ಜನ ಕಿಂಕರಿ, ಮಾಣಿಕ್ಯ ಮುಕುಟಾಲಂಕರಿ, ಸರ್ವ ಶಕ್ತಿ ಪುರಂದರಿ. ಕಾರಿ ಓ ಕಾರಿ, ಶಂಕ ಚಕ್ರಧಾರಿ ಸರ್ವಾಧಾರಿ ಉದಾರಿ, ಶಂಕ ಚಕ್ರಧಾರಿ ಸರ್ವಾಧಾರಿ ಉದಾರಿ, ವರಬಿರಿ ದಂಗಲಂಗ ಶಂಕಾಲಂಕಿ ಪಂಕಜಾಜಿ ಕುಂಕುಮಾಗಿ ಉದಾದರೆ, ವರಬಿರಿ ದಂಗಲಂಗ ಶಂಕಾಲಂಕಿ ಪಂಕಜಾಜಿ ಕುಂಕುಮಾಗಿ ಉದಾದರೆ, ಶ್ರೀಕಾಳಿಕಾ ನನ್ನ ಮಾವ ಹಾಗೂ ಭಾವ ಈರುವರು ಮೃತರಾಗಿ ಬಿದ್ದಿದ್ದಾರೆ. ಜನರೆಲ್ಲರೂ ನನ್ನನ್ನು ನಿಂದಿಸುವುದಕ್ಕೆ ಮುಂದಾಗುತ್ತಾ ಇದ್ದಾರೆ. ತಾಯಿ ಪಟ್ಟದ ಆಸೆಗಾಗಿ ಚಂದ್ರಹಾಸನೆ ಇಂತಹ ದುಷ್ಟ ಕೃತ್ಯವನ್ನು ಎಸಗಿದ್ದಾರೆ ಎಂಬ ಹಾಗೆ ಜನಾಪವಾದವನ್ನ ಸಹಿಸುವಂತ ಯಾವ ಶಕ್ತಿಯೂ ಈ ನಿನ್ನ ಸದ್ಭಕ್ತನಿಗೆ ಇಲ್ಲಮ್ಮ. ನೋಡು, ನೀನೇ ಕಣ್ತೆರೆದು ನನ್ನ ಮಾವ ಹಾಗೂ ಭಾವ ಈರುವರನ್ನು ಬದುಕಿಸಿಕೊಡ್ಬೇಕು ತಾಯಿ. ಇವರನ್ನ ಕಳೆದುಕೊಂಡು ಬದುಕುವಂತ ಯಾವ ಶಕ್ತಿಯೂ ನನಗಿಲ್ಲ ತಾಯಿ. ಅನುಗ್ರಹಿಸಮ್ಮ. ರಕ್ತ ತರ್ಪಣವು ನೀಡುವೆ ಎನ್ನುವ ಮುಂದಾದ ಚಂದ್ರಹಾಸ ಇಲ್ಲ, ಪರಿಪರಿಯಾಗಿ ಎಷ್ಟೇ ಬೇಡಿದರೂ ನೀನು ಅನುಗ್ರಹಿಸಲಾರೆ. ಕಾರಣ ರಕ್ತ ಪಿಪಾಸಿನಿ ನೀನು. ನನ್ನ ಮಾವ ಹಾಗೂ ಭಾವನ ರಕ್ತ ನಿನಗೆ ಸಾಲಲಿಲ್ಲ ಅಂತ ಕಾಣುತ್ತದೆ. ಈಗೋ ನಿನಗೆ ರಕ್ತ ಗೋಕುಳಿಯನ್ನು ಅರ್ಪಿಸುವುದಕ್ಕೆ ಖಂಡವನೀಗ ತೀರ ಕಡಿಯದಿರೋ, ಖಂಡವನೀಗ ತೀರ ಕಡಿಯದಿರು, ಕಡಿಯದಿರು, ಕಡಿಯದಿರು. ತೀರ ನಿನ್ನಯ ಭಾವ ಭಕ್ತಿಗೆ ಸೂರ್ಯ ಹೋಗುತ್ತ ಸಾರಿ ಬಂದೆನು. ತೀರ ನಿನ್ನಯ ಭಾವ ಭಕ್ತಿಗೆ ಸೂರ್ಯ ಹೋಗುತ್ತ ಸಾರಿ ಬಂದೆನು. ಪೋರಪಾಯದಿ ತೀರಿ ಪೋಪಡೆ ಕುರದಿಯ ನೀರಿಸಿದೆಯ, ಪೋರಪಾಯದಿ ತೀರಿ ಪೋಪಡೆ ಕುರದಿಯ ನೀರಿಸಿದೆಯ. ತೀರ ಓಹೋ ತೀರ, ಓಹೋ ತೀರ ಕಡಿಯದಿರು. ಮಗು ಚಂದ್ರಹಾಸ, ನಾನು ಒಲಿಯಲಿಲ್ಲ ಎನ್ನುವಂತಹ ಕಾರಣಕ್ಕಾಗಿ ಆತ್ಮಹತ್ಯೆಗೆ ಮುಂದಾಗಿದ್ದೀಯಾ? ಆತ್ಮಹತ್ಯೆ ಎನ್ನುವುದು ಮಹಾ